ಗೊತ್ತಿರ್ತಲ್ಲ ಸರ್, ರಾಜೀನಾಮೆ ಕೊಡಲೇಬೇಕಲ್ಲ, ನಾವು ಕಾಂಗ್ರೆಸ್ ಕೊಡ್ತೀವಿ. ಅದೇ ಸರ್, ಈಗ JDS ನಲ್ಲಿ ಏನು ಭವಿಷ್ಯ ಇಲ್ಲ ಅಂತ ಹೇಳ್ಕೊಂಡು ನಿರ್ಧಾರ ಮಾಡ್ಕೊಂಡು JDS ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ. ನಮಗೂ ಪಕ್ಷದ ನಾಯಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ ಬಗೆಹರಿಲಿಲ್ಲ. ಭಿನ್ನಾಭಿಪ್ರಾಯ ಬಗೆಹರಿಲಿಲ್ಲ ರಾಜಕೀಯದಲ್ಲಿ ಬೇರೆ ಬಿಟ್ಟು ಹೋಗೋದು, ಇದು ಪಕ್ಷಾಂತರ ಇರುವಂಥದ್ದು, ಇದು ಸಹಜ ಪ್ರಜಾಪ್ರಭುತ್ವದಲ್ಲಿ ಆಗಿದೆ ಅಷ್ಟೇ. ಸೊ ಈಗ ಸರ್, ನೀವು ಈಗಾಗಲೇ 2-3 ಸಲ ಗೆದ್ದವ್ರು ಕೊಡ್ತಾರೆ. ಈಗ ಪಕ್ಷ ಸಿಗುತ್ತೆ ಬಿಡುತ್ತೆ ಅನ್ನೋದು ಜನಗಳ ಮೇಲೆ ಡಿಪೆಂಡ್. ಜನ ಏನು ಬೇಕಾದ್ರೂ ಮಾಡ್ಬೋದು. ಜನ ತೀರ್ಪೇ ಅಂತಿಮ. ಜನದ ತೀರ್ಪು ಏನೈತೆ ಅದು ಜನ ಕಾಂಗ್ರೆಸ್ ಸೇರ್ಬೇಕು ಅಂತ ಹೇಳಿ ಸೇರ್ತಾ ನಮ್ದು ಏನಿದೆ ಸರ್, ನೀವು ಪದೇ ಪದೇ ಹೇಳ್ತಾ ಇದ್ರು ದೇವೇಗೌಡ ಅವರು ಇರೋವರೆಗೂ ನಾವು JDS ಪಕ್ಷವನ್ನು ನಾನು ಯಾವತ್ತೂ ಯಾರಿಗೂ ಹೇಳಿಲ್ಲ. ಪಕ್ಷ ಬಿಡ್ತಾ ಇದ್ದಾರೆ. ನಾನು ಯಾರಿಗೂ ಹೇಳಿಲ್ಲ ಆ ಮಾತು ಯಾರಿಗೂ ಹೇಳಿಲ್ಲ. ಸರ್, ಈಗ ನೀವು ಪಕ್ಷ ಬಿಡುವ ಸಂದರ್ಭದಲ್ಲಿ ಈಗ ದೇವೇಗೌಡರದ್ದು ಅಥವಾ ಕುಮಾರಸ್ವಾಮಿ ಬಂದು ಏನೋ ನಿಮ್ಮ ಹತ್ರ ಕನ್ವಿನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಕನ್ವಿನ್ಸು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ನಾವೆಲ್ಲ ಚೆನ್ನಾಗಿದ್ದೀವಿ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಬಂದಾದಮೇಲೆ ನಮ್ಮ ಕ್ಷೇತ್ರದ ಜನದ ತೀರ್ಮಾನ ಅಂತ ನಾನು ಹೋಗಿದ್ದೀನಿ. ನಾನು ಯಾರಿಗೂ ದೋಷ ಕೊಡಲ್ಲ. ಅವರು ನಾವು ಚೆನ್ನಾಗೇ ಇದ್ದೀವಿ. ಅವ್ರಿಗೆ ಯಾರ ಬಗ್ಗೆಯೂ ನಾವು ದೋಷ ಕೊಡಲ್ಲ. ಅವರು ಆಯಿತು ಇದ್ದು ಭಿನ್ನಾಭಿಪ್ರಾಯ ಪ್ರಮುಖ ನಾಯಕರ ಜೊತೆ, ಯಾಕಂದ್ರೆ ನೀವೊಬ್ಬರು ಪ್ರಮುಖ ನಾಯಕರು ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ ಬಂದಲ್ಲಿ ರಾಜೀನಾಮೆ. ಸರ್, ಈಗ ನಿಮ್ಮ ಜೊತೆ ಮತ್ತು ಬೇರೆ ಶಾಸಕರುಗಳು ಮತ್ತು ರಾಜೀನಾಮೆ ಕೊಡೋ ಸಾಧ್ಯತೆ ಇದೆಯಾ? ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ ಸರ್. ಏನಂದ್ರೆ ಸರ್, ಈಗ ನೀವು ಕಾಂಗ್ರೆಸ್ ಹೋಗ್ತಿದ್ದೀರಿ, ಈಗ ವಿಶ್ವಾಸ ನಿಮ್ಮಲ್ಲಿ ಇರುವಂಥದ್ದು. ಈಗ ಕಾಂಗ್ರೆಸ್ ಹೋದ್ಮೇಲೆ ಸರ್ ನಿಮ್ದು ಪಾರ್ಟಿ ಅಧಿಕಾರಕ್ಕೆ ಬರಲಿ, ಆಮೇಲೆ ನೋಡೋಣ. ಈಗಲೇ ಯಾಕೆ ಕನಸ್ಕೊಳ್ಳೋದು ಸರ್? ಈಗ ಅದು ಕೂಡ ಒಂದು JDS ಓಟ್ ಹಾಕೋರು ಅದೇ ಮತದಾರರೇ, ಕಾಂಗ್ರೆಸ್ಸಿಗೆ ಓಟ್ ಹಾಕೋರು ಅದೇ ಮತದಾರರೇ. ನೀವು ಮಾತ್ರ ಚೇಂಜ್ ಮಾಡ್ತಾ ಇರೋದಲ್ವಾ? ಎಲ್ಲವಕ್ಕೂ ಹಂಗೆ ಹಾಕಕ್ಕಲ್ಲ. ಎಲ್ಲ ಪಕ್ಷಕ್ಕೂ ಇರ್ತಾರೆ. ಕಾಂಗ್ರೆಸ್ ಈಗ ಸರ್, ನಿಮ್ಮ ಬಗ್ಗೆ ಎಷ್ಟು ಕಾರ್ಯಕರ್ತರು ಈಗ ಕೌಂಟ್ ಮಾಡೋಕ್ಕಾಗುತ್ತೆ. ವೋಟ್ ಆದ್ಮೇಲೆ ಗೊತ್ತಾಗೋದು. ನಿಮ್ಮ ಬೆಂಬಲಿಗರು ವೋಟ್ ಈಗ ಬಂದಾರಲ್ಲ, ಅದನ್ನ ತಿಳ್ಕೊಳ್ಳಿ ಅಷ್ಟೇ. ಅಲ್ಲಿಂದ ಇಲ್ಲಿ ನೀವು ತಿಳ್ಕೊಬೇಕಷ್ಟೇ. ಸರ್, ಈಗ ಅದು ಮುಂದೆ ಅವರೆಲ್ಲ ತೀರ್ಮಾನ ಮಾಡಿ ಹೇಳಿ ಕಳಿಸಿದ್ದಾರೆ ಕಾಂಗ್ರೆಸ್. ಸರ್, ಈಗ ಯಾರು ಸವಾಲಾಗಿದ್ರು ಜನನೇ ತೀರ್ಮಾನ ಕೊಡ್ಬೇಕಲ್ಲ. ಸವಾಲು ಯಾರು ಹಾಕ್ಬೋದು, 450 ಹಾಕ್ಬೋದು, ಅವ್ರು ಬೇಕಾದಷ್ಟು ಹಾಕ್ಬೋದು. ತೀರ್ಮಾನ ಮಾಡಾರೆ. ನಿಮ್ಮ ಬಗ್ಗೆ ಎಷ್ಟು ಕಾರ್ಯಕರ್ತರು ಈಗ ಕೌಂಟ್ ಮಾಡೋಕ್ಕಾಗುತ್ತೆ. ವೋಟ್ ಆದ್ಮೇಲೆ ಗೊತ್ತಾಗೋದು. ನಿಮ್ಮ ಬೆಂಬಲಿಗರು ವೋಟ್ ಈಗ ಬಂದಾರಲ್ಲ, ಅದನ್ನ ತಿಳ್ಕೊಳ್ಳಿ ಅಷ್ಟೇ. ಅಲ್ಲಿಂದ ಇಲ್ಲಿ ನೀವು ತಿಳ್ಕೊಬೇಕಷ್ಟೇ. ಸರ್, ಈಗ ಅದು ಮುಂದೆ ಅವರೆಲ್ಲ ತೀರ್ಮಾನ ಮಾಡಿ ಹೇಳಿ ಕಳಿಸಿದ್ದಾರೆ ಕಾಂಗ್ರೆಸ್. ಸರ್, ಈಗ ಯಾರು ಸವಾಲಾಗಿದ್ರು ಜನನೇ ತೀರ್ಮಾನ ಕೊಡ್ಬೇಕಲ್ಲ. ಸವಾಲು ಯಾರು ಹಾಕ್ಬೋದು, 450 ಹಾಕ್ಬೋದು, ಅವ್ರು ಬೇಕಾದಷ್ಟು ಹಾಕ್ಬೋದು. ತೀರ್ಮಾನ ಮಾಡಾರೆ ಜನ ತೀರ್ಮಾನ ಮಾಡ್ತಾರೆ. ಅದು ಕಾಯ್ಬೇಕು ನಾವು. ಅಂತಿಮ ಚುನಾವಣೆನೇ, ಚುನಾವಣೆವರೆಗೂ ಕಾಯ್ಲೇಬೇಕು ಎಲ್ಲರೂ. ಯಾವ ಸವಾಲಿಗೂ ಉತ್ತರ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯ ಇಲ್ಲ. ಸರ್, ಈಗ ಶಿವಲಿಂಗೇಗೌಡರಾಗಾರೆ ಕುಮಾರಸ್ವಾಮಿ ಕೆಲಸ ತೊಡೆ ಬರ್ತಿದ್ದಾರೆ. ಹಾಗಾದ್ರೆ ಪಾಪ ಅವ್ರ ಮೇಲೆ ಹಾಕೊಡಕ್ಕೆ ನನಗೂ ಅವ್ರಿಗೂ ಏನು ನಾವು ಸರಿ, ಅವರೇ ನಾಯಕರು, ನೀವು ಕೂಡ ಅವ್ರಿಗೇನು ಅವ್ರ ಒಪ್ಪಸಿಗೆ ನಾನು ಒಬ್ಬ ನೋಡಿ ಏನ ನೋಡಿ ಆ ಥರ ಏನಿಲ್ಲ. ಆ ಥರ ನಾನು ಯಾರ ಮೇಲೂ ಸವಾಲು ಹಾಕೋಕ್ಕೂ ಹೋಗ್ತಿಲ್ಲ. ನಾನು ಯಾರ ಮೇಲೂ ತೊಟ್ಟಕ್ಕೂ ಹೋಗ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಇರಲಿ, ನಮ್ಮ ಪಾಡಿಗೆ ನಾವು ಚುನಾವಣೆ ಮಾಡ್ತೀವಿ. ಜನ ಯಾರಿಗೆ ಕೊಡ್ತಾರೆ ಅವ್ರಿಗೆ. ಸರಿ ಸರ್, ನೋಡಿ ಸರ್, ರಾಜ್ಯದಲ್ಲಿ JDS ನನಗೆ ಆ ಭವಿಷ್ಯ ಕ್ಯಾಂಡಿಡೇಟ್ ನಾನೇ. ಸರ್, ಕಾಂಗ್ರೆಸ್ ಟಿಕೆಟ್ ಕನ್ಫರ್ಮ್ ಆಗಿದೆ.